ಹಾಸನಾಂಬೆ ದೇವಾಲಯದಲ್ಲಿ ತೆಗೆದುಕೊಳ್ಳಲಾಗಿರುವಂಥ ವ್ಯವಸ್ಥೆಗಳ ಚಿತ್ರಣವನ್ನ ಪರಿಶೀಲನೆ ಮಾಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಭಕ್ತಾದಿಗಳ ಜೊತೆ ಬರ್ತಾ ಇದ್ದಾರೆ. ಭಕ್ತಾದಿಯಂತೆ ನೀವು ಕೂಡ ಕ್ಯೂನಲ್ಲಿ ಬಂದಿದ್ದೀರಾ. ಭಕ್ತಾದಿಯಂತೆ ಕ್ಯೂನಲ್ಲಿ ಬಂದಿರಾ. ಹೌ ಡು ಯು ಫೀಲ್ ಸರ್? ಎಲ್ರಿಗೂ ಖುಷಿ ಆಗ್ತಿದೆ ಈ ಬಾರಿಯ ವ್ಯವಸ್ಥೆ? ಈಗ ನಾನು ಬೆಳಗ್ಗೆಯಿಂದನೂ ಇಲ್ಲಿ ರೌಂಡ್ಸಲ್ಲಿ ಇದ್ದೇನೆ. ಸೊ ಸುಮಾರು ನಾನು 100 ಜನ ಭಕ್ತಾದಿಗಳು ಸಾರ್ವಜನಿಕರ ಹತ್ರ ನಾವು ಎಲ್ಲ ಅಧಿಕಾರಿಗಳು ಮಾತಾಡಿದ್ದೇವೆ. ಹಿಂದಿನ ವರ್ಷ ಎಲ್ಲ ಮೊದಲನೇ ದಿನಾನೇ 7-8 ಗಂಟೆ ಆಗ್ತಾ ಇತ್ತು. ಅಂಥದ್ದು ಇವತ್ತು 2 ಗಂಟೆ ಒಳಗಡೆ ದರ್ಶನ ಆಗಿದೆ ಅಂತ ಈ ದೂರದಿಂದ ಬಂದವರು ಸ್ಥಳೀಯರು ಎಲ್ಲರೂ ಕೂಡ ಅದೇ ಮಾತು ಹೇಳ್ತಾ ಇದ್ದಾರೆ. ಒಟ್ಟಾರೆ ಸುಸೂತ್ರವಾಗಿ ನಡೀತಾ ಇದೆ. ಜನರು ಖುಷಿ ಆಗ್ತಿದೆ. ನನ್ನ ಪ್ರಕಾರ ನಿಮ್ದು ಅಭಿಪ್ರಾಯ ಏನಿದೆ ಗೊತ್ತಿಲ್ಲ. ನಾನಂತೂ ಯಾರ್ಯಾರಿಗೆ ಮಾತಾಡಿಸಿದ್ದೇನೆ ಆ ಜನ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ. ಖುಷಿ. ಈಗ ನಾವು ಜನರ ಹತ್ರ ಮಾತಾಡಿದಾಗಲೂ ಕೂಡ 1.5-2 ಗಂಟೆ ಒಳಗಡೆ ಆಗ್ತಿದೆ, ವ್ಯವಸ್ಥಿತವಾಗಿದೆ, VVIP ಎಗರೋದು, ಫೋನ್ ಕಾಲ್ಗಳು, ಇನ್ಫ್ಲೂಯೆನ್ಸು ಯಾವುದೂ ಇಲ್ಲ. ಎಲ್ಲವನ್ನ ನೋಡಿದಾಗ ನಿಷ್ಪಕ್ಷಪಾತವಾಗಿ ರಾಜಕಾರಣಿಗಳು ಕೂಡ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಒಂದು ಸಜೆಷನ್ ಇದೆ, ಇದು 15 ದಿನಗಳ ಕಾಲ ಮುಂದುವರಿಬೇಕು. ಕರೆಕ್ಟ್, ನಿಜ. ಒಂದು ನೀವು 2 ಪಾಯಿಂಟ್ ಹೇಳಿದಿರಿ. ಒಂದು, ನಮಗೆ ಸಮಾಧಾನ ಇದೆ, ಯಾಕಂದರೆ ಜನ ಮುಖ್ಯ. ಆದರೆ ಲಕ್ಷಾಂತರ ಜನ ಬರೋವಾಗ ಜನಗಳ ಸುರಕ್ಷಿತತೆ, ಸುಗಮ ದರ್ಶನ ಇವೆರಡೂ ಇಂಪಾರ್ಟೆಂಟು. ಇವತ್ತು ಚೆನ್ನಾಗಿ ಆಗ್ತಾ ಇದೆ ಅದು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ನಮಗೂ ಸಮಾಧಾನ ಇದೆ. ಜಿಲ್ಲಾಡಳಿತ, ಜನಪ್ರತಿನಿಧಿಗಳು, ಎಲ್ಲ MLA MP ಗಳು ಎಲ್ಲರೂ ಸೇರಿ ಈ ತೀರ್ಮಾನ ತಗೊಂಡು ಸ್ವಲ್ಪ ಬದಲಾವಣೆಗಳು ಮಾಡಿದ್ರಿಂದ ಇವತ್ತು ಜನಕ್ಕೆ ಖುಷಿ ಆಗಿದೆ. ಅಂದರೆ ನಿಜವಾಗೂ ನಮಗೆ ಸಾರ್ಥಕ ಆಗುತ್ತೆ. ಅದಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ ಸಾರ್ವಜನಿಕ ಜೀವನದಲ್ಲಿ. ಜನ ಆಯ್ತಪ್ಪ ಚೆನ್ನಾಗಾಯ್ತು ಅಂದ್ಬಿಟ್ರೆ ನಮಗೆ ಅದಕ್ಕಿಂತ ದೊಡ್ಡ ಬಹುಮಾನ ಮತ್ತೊಂದಿಲ್ಲ. ಎರಡನೇದು, 15 ದಿನ ಇದನ್ನೇ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀರಾ, ಸವಾಲೇ ಸರಿ. ಆದರೆ ಈಗ ಬೆಳಿಗ್ಗೆಯಿಂದ ಕೆಲವರು MLAಸು, ಮಿನಿಸ್ಟ್ರ ಮನೆಯವರು, ಅಧಿಕಾರಿಗಳು ಬಂದು ಹೋಗಿದ್ದಾರೆ. ಆ್ಯಕ್ಚುಲಿ ನಿಮಗೆ ಆಶ್ಚರ್ಯ ಆಗುತ್ತೆ, ಅವರೆಲ್ಲ ಅಪ್ರಿಷಿಯೇಟ್ ಮಾಡೋದ್ರು ಇವತ್ತು. ಈಗ ಒಬ್ಬರು ಹೊರಗಡೆ ಇಲ್ಲಿ ಒಬ್ಬರು ಸಿಕ್ಕಿದ್ರು, ಅವರು ಹೇಳಿದರು ಇವತ್ತು ಆಗಿದ್ದ ದರ್ಶನ ನನಗೆ, ನಾನು VIP ಅಂತ ನನಗೆ ಖಾತ್ರಿ ಆಯಿತು ಅಂತ ಹೇಳಿದರು. ಬಿಕಾಸ್ ಅವ್ರಿಗೂ ಕೂಡ ಸ್ಮೂತಾಗಿ ದರ್ಶನ ಆಗಿದೆ. ಹಿಂದೆ ಎಲ್ಲ VIP ಅಂತ ಹೇಳ್ಕೊಂಡು ಬಂದು ಅದಕ್ಕೆ ದರ್ಶನ ಮಾಡೋದಕ್ಕೆ ಅವರೂ ಕೂಡ ಹರಸಾಹಸ ಪಡಬೇಕಾಗಿತ್ತು. ಈಗ ಅವ್ರಿಗೂ ಸ್ಮೂತಾಗಿ ಆಗ್ತಾ ಇದೆ. ಯಾಕಂದರೆ ಒಂದು ಸಿಸ್ಟಮಲ್ಲಿ ಕೆಲಸ ಮಾಡಿದರೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ನಾವು ನಮ್ಮಿಷ್ಟ ಬಂದಂಗೆ ಕೆಲಸ ಮಾಡಬೇಕು ಅಂದರೆ ಅವಾಗ ಯಾವುದೂ ಸಾಲ್ವ್ ಆಗೋದಿಲ್ಲ, ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ನಡೀತಾ ಇದೆ. ಸೊ ಇಲ್ಲಿವರೆಗೂ ಅಂತೂ ಎಲ್ಲ VIPಸು ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಜನನೂ ಅವ್ರ ಪಾಡಿಗೆ ಅವರು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಚೆನ್ನಾಗಿ ನಡೀತಾ ಇದೆ. 15 ದಿನ ಮೇಂಟೈನ್ ಮಾಡೋದು ಸವಾಲು, ಅದು ಒಪ್ತೇನೆ. ಇವತ್ತು ಚೆನ್ನಾಗಿದೆ ಅಂತೇಳಿ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಇದನ್ನು ಮೇಂಟೈನ್ ಮಾಡಬೇಕು ಅನ್ನೋ ಸಂಕಲ್ಪ ಇದೆ. ಫುಟ್ಫಾಲ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ನೋಡಿ, ನನಗೆ ಫಸ್ಟ್ ಟೈಮ್ ಅನುಭವ ಇದು. ನಾನು ಹಿಂದೆ ದರ್ಶನಕ್ಕೂ ಬಂದಿರಲಿಲ್ಲ, ವ್ಯವಸ್ಥೆನೂ ನಾನು ನೋಡಿರಲಿಲ್ಲ. ನಾನು ಬೆಳಿಗ್ಗೆ ಬಂದು ಅಲ್ಲಿ ನೋಡಿದಾಗ ಕಮ್ಮಿ ಇದ್ದಾರೆ ಜನ ಅಂತ ಅನ್ನಿಸ್ತು. ಆಮೇಲೆ ಜನಗಳಿಗೆ ಮಾತಾಡಿದೆ, ಇಲ್ಲಿ ಅನುಭವ ಇರೋ ಆಫೀಸರ್ಸು ಮಾತಾಡಿದರೆ ಲಾಸ್ಟ್ ಟೈಮ್ಗಿಂತ ಡಬಲ್ ಆಲ್ರೆಡಿ ಬಂದಿದ್ದಾರೆ ಇವತ್ತು. ಸೊ ಇವತ್ತು ಕನಿಷ್ಠ 1 ಲಕ್ಷ ದಾಟುತ್ತೆ ಇವತ್ತು ಈಸಿಲಿ. ನಾಳೆ 2 ಲಕ್ಷ ಆಗುತ್ತೆ ನಾಳೆ, ಯಾಕಂದರೆ ಶನಿವಾರ ಭಾನುವಾರ ಇರೋದ್ರಿಂದ. VIPಸು ಸ್ವಲ್ಪ ಜಾಸ್ತಿ ಬರ್ಬೋದು ನಾಳೆ. ಸೊ ನಾಳೆ ಸ್ವಲ್ಪ ಚಾಲೆಂಜಿಂಗ್ ಇದೆ, ನಾಳೆ ನಾಳದ್ದು. ಒಟ್ಟಾರೆ ಇದೇ ರೀತಿ ನಾವು ನೋಡಿದಾಗ ಒಂದು 25 ಲಕ್ಷ ಅಂತೂ ಕ್ರಾಸ್ ಆಗುವಂಥ ನಿರೀಕ್ಷೆ ನಾವು ಅಂದಾಜನ್ನು ಇಟ್ಕೊಂಡಿದ್ದೇವೆ. ಒಟ್ಟಾರೆ ಎಲ್ಲ ದಿನಗಳನ್ನು ಸೇರಿಸಿದಾಗ ಈಗ ಸ್ವಲ್ಪ ಸ್ಮೂತಾಗಿ ದರ್ಶನ ಆಗ್ತಾ ಇದೆ ಅಂದರೆ ಬಹುಶಃ ಬರೋರ ಸಂಖ್ಯೆನೂ ಇನ್ನೂ ಜಾಸ್ತಿ ಆಗುತ್ತೆ. ಹೋದ ಬಾರಿ ಎಲ್ಲ ಅಯ್ಯೋ ಭಾಳ ಕಷ್ಟ ಅಂತೇಳಿ ಕೆಲವರು ಬಾರದೆ ನಿಂತವರು ಇದ್ದಾರೆ. ಬಹುಶಃ ಈ ವರ್ಷ ಅವರೂ ಬರ್ಬೋದು. ಹಾಗಾಗಿ ಯಾವುದೇ ದೃಷ್ಟಿಯಲ್ಲಿ ನೋಡಿದರೂ 25 ಲಕ್ಷ ಅಂತೂ ಕ್ರಾಸ್ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ. ಇವತ್ತು 4 ಗಂಟೆಗೆ ಗೇಟ್ ಕ್ಲೋಸ್ ಮಾಡ್ತೇವೆ, 7 ಗಂಟೆಗೆ ದರ್ಶನ ಕ್ಲೋಸ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ 5-6 ಗಂಟೆಗೆ ದರ್ಶನಕ್ಕೆ ಓಪನ್ ಆಗುತ್ತೆ. ನಾಳೆ ಓಪನ್ ಆದರೆ ನಿರಂತರವಾಗಿ ಓಪನ್ ಇರುತ್ತೆ. ಆದರೆ ಮಧ್ಯಾಹ್ನ 2ರಿಂದ 3:30 ಮತ್ತು ಬೆಳಿಗ್ಗೆ 2ರಿಂದ 5 ಗಂಟೆವರೆಗೆ ನೈವೇದ್ಯಕ್ಕೆ ಮತ್ತು ಅಲಂಕಾರಕ್ಕೆ ದರ್ಶನ ಇರೋದಿಲ್ಲ. ಆ ಸಮಯ ಹೊರತುಪಡಿಸಿದರೆ 22ನೇ ತಾರೀಕು ಸಂಜೆ 7 ಗಂಟೆವರೆಗೂ ದರ್ಶನ ಇರುತ್ತೆ. ಕೊನೆಯದಾಗಿ ಸರ್, ಹಿರಿಯರು, ತೀರಾ ವಯಸ್ಸಾದವರು ಮತ್ತು ಮಕ್ಕಳಿಗೆ ಏನಾದರೂ ಪ್ರತ್ಯೇಕ ಕ್ಯೂ ಮಾಡುವಂಥ ಪ್ಲಾನ್ ಏನಾದರೂ ಇದೆಯಾ? ಈಗ ಏನು ನಾವು ವಿಶೇಷ ವಿಕಲಚೇತನರು ಅಂದರೆ ನಾವೇನೋ ಹಿಂದೆ ವಾಡಿಕೆಯಲ್ಲಿ ಅಂಗವಿಕಲರು ಅಂತ ಕರಿತೇವೆ, ಆದರೆ ವಿಕಲಚೇತನರು ಇದ್ದಾರೆ ಅವರಿಗೆ ಮತ್ತು 80 ವಯಸ್ಸಿಗಿಂತ ಮೀರಿದವರಿಗೆ ಪ್ರತ್ಯೇಕವಾದಂಥ ವ್ಯವಸ್ಥೆ ಮಾಡಿದೆ. ವೀಲ್ ಚೇರ್ ಅರೇಂಜ್ಮೆಂಟು ಕೂಡ ಮಾಡಿದೆ. ಅದಕ್ಕೊಂದು ಡೆಸ್ಕ್ ಇದೆ.
ಅವ್ರಿಗೆ ಅಲ್ಲಿ ಅಪ್ರೋಚ್ ಮಾಡಬಹುದು. ಇನ್ನು ಬೇರೆ ಕೆಲವು ಸಮಯ ಸಂದರ್ಭ ನೋಡಿಕೊಂಡು ಅವ್ರಿಗೂ ಕೂಡ ನಾವು ಫೆಸಿಲಿಟೇಷನ್ ಮಾಡ್ತಾ ಇದ್ದೇವೆ. ಸೊ ವಿಶೇಷವಾಗಿ 80 ವಯಸ್ಸಿಗಿಂತ ಮೇಲೆ ಇರೋರು ಮತ್ತು ನಡೆದಾಡೋದಕ್ಕೆ ಸಮಸ್ಯೆ ಇರೋರು ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೇವೆ ಸಪ್ರೇಟಾಗಿ. ಇವಿಷ್ಟಾಗಿತ್ತು ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನಾಂಬೆ ದೇವಾಲಯದಲ್ಲಿ ತೆಗೆದುಕೊಳ್ಳಲಾಗಿರುವಂಥ ವ್ಯವಸ್ಥೆಗಳ ಚಿತ್ರಣವನ್ನು ಪರಿಶೀಲನೆ ಮಾಡೋದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಭಕ್ತಾದಿಗಳ ಜೊತೆ ಬರ್ತಾ ಇದ್ದಾರೆ. ಭಕ್ತಾದಿಯಂತೆ ನೀವು ಕೂಡ ಕ್ಯೂನಲ್ಲಿ ಬಂದಿದ್ದೀರಾ. ಭಕ್ತಾದಿಯಂತೆ ಕ್ಯೂನಲ್ಲಿ ಬಂದಿರಾ. ಹೌ ಡು ಯು ಫೀಲ್ ಸರ್? ಎಲ್ರಿಗೂ ಖುಷಿ ಆಗ್ತಿದೆ ಈ ಬಾರಿಯ ವ್ಯವಸ್ಥೆ? ಈಗ ನಾನು ಬೆಳಗ್ಗೆಯಿಂದನೂ ಇಲ್ಲಿ ರೌಂಡ್ಸಲ್ಲಿ ಇದ್ದೇನೆ. ಸೊ ಸುಮಾರು ನಾನು 100 ಜನ ಭಕ್ತಾದಿಗಳು ಸಾರ್ವಜನಿಕರ ಹತ್ರ ನಾವು ಎಲ್ಲ ಅಧಿಕಾರಿಗಳು ಮಾತಾಡಿದ್ದೇವೆ. ಹಿಂದಿನ ವರ್ಷ ಎಲ್ಲ ಮೊದಲನೇ ದಿನಾನೇ 7-8 ಗಂಟೆ ಆಗ್ತಾ ಇತ್ತು. ಅಂಥದ್ದು ಇವತ್ತು 2 ಗಂಟೆ ಒಳಗಡೆ ದರ್ಶನ ಆಗಿದೆ ಅಂತ ಈ ದೂರದಿಂದ ಬಂದವರು ಸ್ಥಳೀಯರು ಎಲ್ಲರೂ ಕೂಡ ಅದೇ ಮಾತು ಹೇಳ್ತಾ ಇದ್ದಾರೆ. ಒಟ್ಟಾರೆ ಸುಸೂತ್ರವಾಗಿ ನಡೀತಾ ಇದೆ. ಜನರು ಖುಷಿ ಆಗ್ತಿದೆ. ನನ್ನ ಪ್ರಕಾರ ನಿಮ್ದು ಅಭಿಪ್ರಾಯ ಏನಿದೆ ಗೊತ್ತಿಲ್ಲ. ನಾನಂತೂ ಯಾರ್ಯಾರಿಗೆ ಮಾತಾಡಿಸಿದ್ದೇನೆ ಆ ಜನ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ. ಖುಷಿ. ಈಗ ನಾವು ಜನರ ಹತ್ರ ಮಾತಾಡಿದಾಗಲೂ ಕೂಡ 1.5-2 ಗಂಟೆ ಒಳಗಡೆ ಆಗ್ತಿದೆ, ವ್ಯವಸ್ಥಿತವಾಗಿದೆ. VVIP ಎಗರೋದು, ಫೋನ್ ಕಾಲ್ಗಳು, ಇನ್ಫ್ಲೂಯೆನ್ಸು ಯಾವುದೂ ಇಲ್ಲ. ಎಲ್ಲವನ್ನ ನೋಡಿದಾಗ ನಿಷ್ಪಕ್ಷಪಾತವಾಗಿ ರಾಜಕಾರಣಿಗಳು ಕೂಡ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ಒಂದು ಸಜೆಷನ್ ಇದೆ, ಇದು 15 ದಿನಗಳ ಕಾಲ ಮುಂದುವರಿಬೇಕು. ಕರೆಕ್ಟ್, ನಿಜ. ಒಂದು ನೀವು 2 ಪಾಯಿಂಟ್ ಹೇಳಿದಿರಿ. ಒಂದು, ನಮಗೆ ಸಮಾಧಾನ ಇದೆ, ಯಾಕಂದರೆ ಜನ ಮುಖ್ಯ. ಆಮೇಲೆ ಲಕ್ಷಾಂತರ ಜನ ಬರೋವಾಗ ಜನಗಳ ಸುರಕ್ಷಿತತೆ, ಸುಗಮ ದರ್ಶನ ಇವೆರಡೂ ಇಂಪಾರ್ಟೆಂಟು. ಇವತ್ತು ಚೆನ್ನಾಗಿ ಆಗ್ತಾ ಇದೆ ಅದು ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ನಮಗೂ ಸಮಾಧಾನ ಇದೆ. ಜಿಲ್ಲಾಡಳಿತ, ಜನಪ್ರತಿನಿಧಿಗಳು, ಎಲ್ಲ MLA MP ಗಳು ಎಲ್ಲರೂ ಸೇರಿ ಈ ತೀರ್ಮಾನ ತಗೊಂಡು ಸ್ವಲ್ಪ ಬದಲಾವಣೆಗಳು ಮಾಡಿದ್ರಿಂದ ಇವತ್ತು ಜನಕ್ಕೆ ಖುಷಿ ಆಗಿದೆ. ಅಂದರೆ ನಿಜವಾಗೂ ನಮಗೆ ಸಾರ್ಥಕ ಆಗುತ್ತೆ. ಅದಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ ಸಾರ್ವಜನಿಕ ಜೀವನದಲ್ಲಿ. ಜನ ಆಯ್ತಪ್ಪ ಚೆನ್ನಾಗಾಯಿತು ಅಂದ್ಬಿಟ್ರೆ ನಮಗೆ ಅದಕ್ಕಿಂತ ದೊಡ್ಡ ಬಹುಮಾನ ಮತ್ತೊಂದಿಲ್ಲ. ಎರಡನೇದು, 15 ದಿನ ಇದನ್ನೇ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀರಾ, ಸವಾಲೇ ಸರಿ. ಆದರೆ ಈಗ ಬೆಳಿಗ್ಗೆಯಿಂದ ಕೆಲವರು MLAಸು, ಮಿನಿಸ್ಟ್ರ ಮನೆಯವರು, ಅಧಿಕಾರಿಗಳು ಬಂದು ಹೋಗಿದ್ದಾರೆ. ಆ್ಯಕ್ಚುಲಿ ನಿಮಗೆ ಆಶ್ಚರ್ಯ ಆಗುತ್ತೆ, ಅವರೆಲ್ಲ ಅಪ್ರಿಷಿಯೇಟ್ ಮಾಡೋದ್ರು ಇವತ್ತು. ಈಗ ಒಬ್ಬರು ಹೊರಗಡೆ ಇಲ್ಲಿ ಒಬ್ಬರು ಸಿಕ್ಕಿದ್ರು, ಅವರು ಹೇಳಿದರು ಇವತ್ತು ಆಗಿದ್ದ ದರ್ಶನ ನನಗೆ, ನಾನು VIP ಅಂತ ನನಗೆ ಖಾತ್ರಿ ಆಯಿತು ಅಂತ ಹೇಳಿದರು. ಬಿಕಾಸ್ ಅವ್ರಿಗೂ ಕೂಡ ಸ್ಮೂತಾಗಿ ದರ್ಶನ ಆಗಿದೆ. ಹಿಂದೆ ಎಲ್ಲ VIP ಅಂತ ಹೇಳ್ಕೊಂಡು ಬಂದು ಅದಕ್ಕೆ ದರ್ಶನ ಮಾಡೋದಕ್ಕೆ ಅವರೂ ಕೂಡ ಹರಸಾಹಸ ಪಡಬೇಕಾಗಿತ್ತು. ಈಗ ಅವ್ರಿಗೂ ಸ್ಮೂತಾಗಿ ಆಗ್ತಾ ಇದೆ. ಯಾಕಂದರೆ ಒಂದು ಸಿಸ್ಟಮಲ್ಲಿ ಕೆಲಸ ಮಾಡಿದರೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ನಾವು ನಮ್ಮಿಷ್ಟ ಬಂದಂಗೆ ಕೆಲಸ ಮಾಡಬೇಕು ಅಂದರೆ ಅವಾಗ ಯಾವುದೂ ಸಾಲ್ವ್ ಆಗೋದಿಲ್ಲ, ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ನಡೀತಾ ಇದೆ. ಸೊ ಇಲ್ಲಿವರೆಗೂ ಅಂತೂ ಎಲ್ಲ VIPಸು ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಜನನೂ ಅವ್ರ ಪಾಡಿಗೆ ಅವರು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಚೆನ್ನಾಗಿ ನಡೀತಾ ಇದೆ. 15 ದಿನ ಮೇಂಟೈನ್ ಮಾಡೋದು ಸವಾಲು, ಅದು ಒಪ್ತೇನೆ. ಇವತ್ತು ಚೆನ್ನಾಗಿದೆ ಅಂತೇಳಿ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಇದನ್ನು ಮೇಂಟೈನ್ ಮಾಡಬೇಕು ಅನ್ನೋ ಸಂಕಲ್ಪ ಇದೆ. ಫುಟ್ಫಾಲ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಸರ್? ನೋಡಿ, ನನಗೆ ಫಸ್ಟ್ ಟೈಮ್ ಅನುಭವ ಇದು. ನಾನು ಹಿಂದೆ ದರ್ಶನಕ್ಕೂ ಬಂದಿರಲಿಲ್ಲ, ವ್ಯವಸ್ಥೆನೂ ನಾನು ನೋಡಿರಲಿಲ್ಲ. ನಾನು ಬೆಳಿಗ್ಗೆ ಬಂದು ಅಲ್ಲಿ ನೋಡಿದಾಗ ಕಮ್ಮಿ ಇದ್ದಾರೆ ಜನ ಅಂತ ಅನ್ನಿಸ್ತು. ಆಮೇಲೆ ಜನಗಳಿಗೆ ಮಾತಾಡಿದೆ, ಇಲ್ಲಿ ಅನುಭವ ಇರೋ ಆಫೀಸರ್ಸು ಮಾತಾಡಿದರೆ ಲಾಸ್ಟ್ ಟೈಮ್ಗಿಂತ ಡಬಲ್ ಆಲ್ರೆಡಿ ಬಂದಿದ್ದಾರೆ ಇವತ್ತು. ಸೊ ಇವತ್ತು ಕನಿಷ್ಠ 1 ಲಕ್ಷ ದಾಟುತ್ತೆ ಇವತ್ತು ಈಸಿಲಿ. ನಾಳೆ 2 ಲಕ್ಷ ಆಗುತ್ತೆ ನಾಳೆ, ಯಾಕಂದರೆ ಶನಿವಾರ ಭಾನುವಾರ ಇರೋದ್ರಿಂದ. VIPಸು ಸ್ವಲ್ಪ ಜಾಸ್ತಿ ಬರ್ಬೋದು ನಾಳೆ. ಸೊ ನಾಳೆ ಸ್ವಲ್ಪ ಚಾಲೆಂಜಿಂಗ್ ಇದೆ, ನಾಳೆ ನಾಳದ್ದು. ಒಟ್ಟಾರೆ ಇದೇ ರೀತಿ ನಾವು ನೋಡಿದಾಗ ಒಂದು 25 ಲಕ್ಷ ಅಂತೂ ಕ್ರಾಸ್ ಆಗುವಂಥ ನಿರೀಕ್ಷೆ ನಾವು ಅಂದಾಜನ್ನು ಇಟ್ಕೊಂಡಿದ್ದೇವೆ. ಒಟ್ಟಾರೆ ಎಲ್ಲ ದಿನಗಳನ್ನು ಸೇರಿಸಿದಾಗ ಈಗ ಸ್ವಲ್ಪ ಸ್ಮೂತಾಗಿ ದರ್ಶನ ಆಗ್ತಾ ಇದೆ ಅಂದರೆ ಬಹುಶಃ ಬರೋರ ಸಂಖ್ಯೆನೂ ಇನ್ನೂ ಜಾಸ್ತಿ ಆಗುತ್ತೆ. ಹೋದ ಬಾರಿ ಎಲ್ಲ ಅಯ್ಯೋ ಭಾಳ ಕಷ್ಟ ಅಂತೇಳಿ ಕೆಲವರು ಬಾರದೆ ನಿಂತವರು ಇದ್ದಾರೆ. ಬಹುಶಃ ಈ ವರ್ಷ ಅವರೂ ಬರ್ಬೋದು. ಹಾಗಾಗಿ ಯಾವುದೇ ದೃಷ್ಟಿಯಲ್ಲಿ ನೋಡಿದರೂ 25 ಲಕ್ಷ ಅಂತೂ ಕ್ರಾಸ್ ಆಗುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ. ಇವತ್ತು 4 ಗಂಟೆಗೆ ಗೇಟ್ ಕ್ಲೋಸ್ ಮಾಡ್ತೇವೆ, 7 ಗಂಟೆಗೆ ದರ್ಶನ ಕ್ಲೋಸ್ ಮಾಡಿ ಮತ್ತೆ ನಾಳೆ ಬೆಳಿಗ್ಗೆ 5-6 ಗಂಟೆಗೆ ದರ್ಶನಕ್ಕೆ ಓಪನ್ ಆಗುತ್ತೆ. ನಾಳೆ ಓಪನ್ ಆದರೆ ನಿರಂತರವಾಗಿ ಓಪನ್ ಇರುತ್ತೆ. ಆದರೆ ಮಧ್ಯಾಹ್ನ 2ರಿಂದ 3:30 ಮತ್ತು ಬೆಳಿಗ್ಗೆ 2ರಿಂದ 5 ಗಂಟೆವರೆಗೆ ನೈವೇದ್ಯಕ್ಕೆ ಮತ್ತು ಅಲಂಕಾರಕ್ಕೆ ದರ್ಶನ ಇರೋದಿಲ್ಲ.
ಸಮಯ ಹೊರತುಪಡಿಸಿದ್ರೆ 22ನೇ ತಾರೀಕು ಸಂಜೆ 7 ಗಂಟೆವರೆಗೂ ದರ್ಶನ ಇರುತ್ತೆ. ಕೊನೆಯದಾಗಿ ಸರ್, ಹಿರಿಯರು, ತೀರಾ ವಯಸ್ಸಾದವರು ಮತ್ತು ಮಕ್ಕಳಿಗೆ ಏನಾದರೂ ಪ್ರತ್ಯೇಕ ಕ್ಯೂ ಮಾಡುವಂಥ ಪ್ಲಾನ್ ಏನಾದರೂ ಇದೆಯಾ? ಈಗ ಏನು ನಾವು ವಿಶೇಷ ವಿಕಲಚೇತನರು ಅಂದರೆ ನಾವೇನೋ ಹಿಂದೆ ವಾಡಿಕೆಯಲ್ಲಿ ಅಂಗವಿಕಲರು ಅಂತ ಕರಿತೇವೆ, ಆದರೆ ವಿಕಲಚೇತನರು ಇದ್ದಾರೆ ಅವರಿಗೆ ಮತ್ತು 80 ವಯಸ್ಸಿಗಿಂತ ಮೀರಿದವರಿಗೆ ಪ್ರತ್ಯೇಕವಾದಂಥ ವ್ಯವಸ್ಥೆ ಮಾಡಿದೆ. ವೀಲ್ಚೇರ್ ಅರೇಂಜ್ಮೆಂಟು ಕೂಡ ಮಾಡಿದೆ. ಅದಕ್ಕೊಂದು ಡೆಸ್ಕ್ ಇದೆ, ಅವ್ರಿಗೆ ಅಲ್ಲಿ ಅಪ್ರೋಚ್ ಮಾಡಬಹುದು. ಇನ್ನು ಬೇರೆ ಕೆಲವು ಸಮಯ ಸಂದರ್ಭ ನೋಡಿಕೊಂಡು ಅವ್ರಿಗೂ ಕೂಡ ನಾವು ಫೆಸಿಲಿಟೇಷನ್ ಮಾಡ್ತಾ ಇದ್ದೇವೆ. ಸೊ ವಿಶೇಷವಾಗಿ 80 ವಯಸ್ಸಿಗಿಂತ ಮೇಲೆ ಇರೋರು ಮತ್ತು ನಡೆದಾಡೋದಕ್ಕೆ ಸಮಸ್ಯೆ ಇರೋರು ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೇವೆ ಸಪ್ರೇಟಾಗಿ. ಸೊ ಇವಿಷ್ಟಾಗಿತ್ತು ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಭಿಷೇಕ್, ವಿವಿ ರಿಪಬ್ಲಿಕ್ ಕನ್ನಡ, ಹಾಸನ.